ನಮ್ಗೆ ಹೇಳಕ್ಕೆ ಹಚ್ಚಿರುತ್ತೆ ಅಷ್ಟೇ ಹೇಳ್ತಾರೆ ವಿನಃ ಈತ ಹಿಂದಿದ್ದವ್ರಿಗೆ ಯಾರು ಅವ್ರಿಗೂ ಗೊತ್ತಿಲ್ಲ ಪಾಪ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೇಳಲಿಕ್ಕೆ ಸಾಕಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಅಡ್ಡಾಡಿದ್ರು ಅವರು. ಅಲ್ಲೇನೋ ಮಾಡಿ ತಪ್ಪಿಸ್ಕೊಂಡು ಬರ್ತಾಯಿದ್ರು. ಬೀಸುವುದು ತಪ್ಪಿ 100 ವರ್ಷ ಆಯುಷ್ಯ ಹಂಗಾಗಿ ನಮ್ಮ ಹೆಗಡೆ ಅವರು. ಈಗ ಮತ್ತು ಮಹಿಳಾ ಆಯೋಗದವರು ಇಲ್ಲ 20 ಸಲ ತನಿಖೆ ಮಾಡಿರಿ ನೀವು ಕೆಲವು ಇವದಷ್ಟ ಉಲ್ಟಾ ಹೊಡೆದಷ್ಟು ಮಾತಾಡಬೇಡ್ರಿ. ಉಲ್ಟಾ ಹೊಡೆದಿದ್ದಕ್ಕಿಂತ ಪೂರ್ವದಲ್ಲಿ ಮತ್ತೆ ಅವ್ನು ಕೊಟ್ಟಿರಲ್ಲ 164 ಅದು ನ್ಯಾಯಾಲಯದಲ್ಲ ಬೇರೆ ಕೊಟ್ಟಿಲ್ಲ, ರಿಟರ್ನ್ದಾಗ ಕೊಟ್ಟಾನ, ಸಹಿ ಮಾಡಿದಾನ, ಅದನ್ನು ಹೇಳಿದಾನ. ಹೌದು 15 ಕಡೆ ಹೇಳಿದಾಗ ಸಿಗಲಿಲ್ಲ ಮೂಳೆಗಳು, 1-2 ಕಡೆ ಸಿಕ್ಕಿದ ಸುಳ್ಳೇನಲ್ಲ. ಆನಂದ ವಿಠಲಗೌಡ ಹೋಗಿ ತೋರಿಸಿದ ಬಂಗಲೆಗುಡ್ಡದ ಮೇಲೆ ತೋರಿಸಿದ್ರೆ ಇಲ್ಲರಿ. ಬಂಗಲೆಗುಡ್ಡ ಎಷ್ಟು ಅದಾವಲ್ಲ, ಅಸ್ಥಿಪಂಜರ ಎಷ್ಟಿದ್ದು, ಅಲ್ಲಿ ಸಣ್ಣ ಮಕ್ಕಳ ಎಲುವುಗಳು ಎಷ್ಟಿದ್ದು, ಎಲುವು ಮೂಳೆಗಳು ಮತ್ತು ಬುರುಡೆಗಳು. ಅಥವಾ ನಿಮ್ಮ ಏನಂತೀರಿ ಬುರುಡೆಗೆ ಇನ್ನೊಂದು ಹೆಸರು ನಮ್ಮ ಕಡೆ ಏನಪ್ಪ ಅಂತಂದ್ರೆ ಏನು ಕರಿತಾರೆ ಅದಕ್ಕೆ ನಮ್ಗೆ ನೆನಪಾಗ್ತಾ ಇಲ್ಲ. ಇವು ಎಷ್ಟು ಸಿಗಲಿಲ್ಲ. ವಿಠಲಗೌಡರು ತೋರಿಸಿರಲ್ರಿ, ಕೊನೆಗೆ ಅವ್ರನ್ನ ಆರೋಪಿ ಮಾಡೋ ಹಂತಕ್ಕೆ ಬಂದಿಂದ್ರಿ. ಮಾಡಿರಿ, ಆದರೆ ಅವರ ಮಾಡ್ಯಾರ ಗ್ಯಾರಂಟಿ ಬೇಕಲ್ಲ. ಸುಳ್ಳ್ಯಾರ ಹಂಗೆ ಖರೆ ಏನು ಮಾತಾಡ್ಯಾರ ನೀವು ಖರೆ ಹೇಳ್ರಿ. ಹೌದು ಹೆಗ್ಡೆಯವ್ರು ಬೇಡಪ್ಪ ಮಾಡಿಲ್ಲ ಪಾಪ ಸಜ್ಜನರದ ನಾವು ಒಪ್ಕೊಂಡು ಅದನ್ನು ಸಂಶಯ ಪಡೋದು ಬೇಡ ಅಂದಮೇಲೆ ದೊಡ್ಡವರು ಅವರು ಇವರು ಅನ್ನೋದು ಬೇಕಲ್ಲ, ಟೀಕೆ ಮಾಡೋದು ಬೇಕಲ್ಲ. ಹಾಗಾದ್ರೆ ಅದು ಅವ್ರು ಬಿಟ್ಟು ಮತ್ತೆ ಯಾರು ಮಾಡಿದರು? ಇವರ 4 ಜನ ಮಾಡಿದ್ರ, ದೂರದಾರರು ಮಾಡಿದ್ರ, ಅಥವಾ ಈ ಮಹಿಳಾ ಆಯೋಗದವ್ರು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕಾಂಗ್ರೆಸ್ ಸೇರಿ ಅಲ್ಲಿ ಸೇರಿ ಇಲ್ಲಿ ಸೇರಿ ಲೆಫ್ಟಿಸ್ಟ್ ಅದಾರೆ ಹಾಗೆ ಆರೋಪ ಮಾಡ್ತಾಯಿದ್ರಿ ನೀವೆಲ್ಲರೂ. ಅದರಲ್ಲಿ ರಂಗಣ್ಣ